ನಮಸ್ಕಾರ ಎಲ್ರಿಗೂ, ನಿಮಗೆ ಅಪ್ಪೂಸ್ ಇನ್ಫೋಝೋನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಹಾಸನಕ್ಕೆ ತುಂಬ ಹಳೇದಾದ ಡಾಬಾನ ನಿಮಗೆಲ್ಲ ಪರಿಚಯ ಮಾಡಿಸೋಣ ಅಂತ ಈ ವಿಡಿಯೋನ ಮಾಡ್ತಿರೋದು. ಬನ್ನಿ ಹಾಗಿದ್ರೆ ಡಾಬಾ ಕಡೆ ಹೋಗೋಣ. ಈ ಡಾಬಾ ಶುರುವಾಗಿ ಸುಮಾರು 27 ವರ್ಷಗಳಾಗಿದೆಯಂತೆ. ಹಾಸನದಿಂದ ಬೆಂಗಳೂರಿಗೆ ಹೋಗೋ ಹೈವೇಲಿ HKS ಕಾಲೇಜ್ ಆಪೋಸಿಟ್ಲಿ ಈ ಡಾಬಾ ಇರೋದು. ನೀವು ಹಾಸನದಿಂದ ಬೆಂಗಳೂರಿಗೆ ಹೋಗುವಾಗ ನಿಮ್ಮ ಬಲಗಡೆಗೆ ಈ ಡಾಬಾ ಸಿಗುತ್ತೆ. ನೀವೇನಾದರೂ ಬೆಂಗಳೂರಿಂದ ಹಾಸನಕ್ಕೆ ಬರ್ತಿದ್ರೆ ನಿಮ್ಮ ಎಡಗಡೆಗೆ ಈ ಡಾಬಾ ಸಿಗುತ್ತೆ. ಈ ಡಾಬಾ ಯಾವುದು ಅಂತ ಗೊತ್ತಾಯ್ತಾ? ಹಾಸನದ ಫೇಮಸ್ ಗಂಗೋತ್ರಿ ಡಾಬಾ. ರೀಸೆಂಟಾಗಿ ನಾವು ಈ ಡಾಬಾಗೆ ಹೋಗಿದ್ವಿ. ಬರೀ ಹೋಟೆಲ್ಗಳಿಗೆ ಹೋಗ್ತಿದ್ರಿಂದ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಏನೋ ಒಂದು ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಹೋದ್ಮೇಲಂತೂ ಊಟ ಮಾಡಿ ತುಂಬ ಖುಷಿಯಾಯಿತು. ಅಲ್ಲಿನ ಊಟ ಅಷ್ಟೇ ಅಲ್ಲ, ಅಲ್ಲಿನ ಎನ್ವೈರ್ನ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಡಾಬಾ ಅಂತ ಅಂದರೆ ಒಂದು ಜಾಗ ಇರುತ್ತೆ, ಅಲ್ಲಿ ಕೂರಿಸ್ತಾರೆ, ಊಟ ಕೊಡ್ತಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಆದರೆ ಡಾಬಾ ಒಳಗೆ ಒಂದು ಒಳ್ಳೆ ಗಾರ್ಡನ್ ಕೂಡ ಮೇಂಟೈನ್ ಮಾಡಿದ್ರು. ಅಲ್ಲಿ ತುಂಬಾ ವೆರೈಟಿ ಮರಗಳು ಗಿಡಗಳು ಇದ್ವು. ಎಲ್ಲಿ ನೋಡಿದ್ರು ಗ್ರೀನ್ರಿ ಇದ್ದಿದ್ದರಿಂದ ವೆದರ್ ಅಂತೂ ತುಂಬಾ ತಣ್ಣಗಿತ್ತು. ಇನ್ನು ಅಲ್ಲಿರೋ ಹಟ್ಗಳನ್ನಂತೂ ನೋಡ್ತಾ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತೂ ಆಗ್ತಿತ್ತು. ಯಾಕಂದರೆ ಮುಂಚೆ ನಾವೆಲ್ಲ ಎಲ್ಲಿ ನೋಡಿದ್ರೂ ಹೆಂಚಿನ ಮನೆಗಳೇ ಇರ್ತಿದ್ವು. ಆದರೆ ಈಗ ತುಂಬ ಕಡಿಮೆ, ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಆದರೆ ಇಲ್ಲಿ ಯಾವ ಕಡೆ ನೋಡಿದರೂ ಹೆಂಚಿನ ಹಟ್ಗಳು. ಇದು ಕೂಡ ಒಳ್ಳೆ ಫೀಲಿಂಗ್ ಕೊಡ್ತಾ ಇತ್ತು. ಹೀಗೆ ಈ ಎನ್ವೈರ್ನ್ಮೆಂಟ್ ಎಲ್ಲ ನೋಡಿ ತುಂಬ ಖುಷಿಯಾಗಿದ್ದಕ್ಕೆ ಅಲ್ಲಿನ ಓನರ್ನ ಕೂಡ ಹೋಗಿ ಮಾತಾಡಿಸ್ದೆ. ಅವರು ಕೂಡ ತುಂಬ ಖುಷಿಯಿಂದ ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟರು. ಅದಲ್ಲದೆ ಸರ್ಪ್ರೈಸಿಂಗ್ ಅನಿಸಿದ್ದು, ಈ ಜಾಗದಲ್ಲಿ ತುಂಬ ಜನ ಬಂದು ಪ್ರೀ ವೆಡ್ಡಿಂಗ್ ಹಾಗೆಯೇ ಪೋಸ್ಟ್ ವೆಡ್ಡಿಂಗ್ ಶೂಟ್ಗಳನ್ನ ಕೂಡ ಮಾಡಿಸಿದಾರಂತೆ. ಹಾಗೆಯೇ ಇವರು ಪಾರ್ಟಿಗಳನ್ನು ಕೂಡ ಆರ್ಗನೈಸ್ ಮಾಡಿಕೊಡ್ತಾರಂತೆ. ಬರ್ಡೇ ಪಾರ್ಟಿ, ಬ್ಯಾಚುಲರ್ಸ್ ಪಾರ್ಟಿ, ಹೀಗೆ ಯಾವುದೇ ರೀತಿ ಪಾರ್ಟಿ ಆಗಲಿ, ಸಣ್ಣದೋ ದೊಡ್ಡದೋ ಎಲ್ಲ ರೀತಿಯಲ್ಲೂ ಪಾರ್ಟಿಯನ್ನು ನಿಮಗೆ ಆರ್ಗನೈಸ್ ಮಾಡಿ ಕೊಡ್ತಾರೆ. ತುಂಬ ಮುಂಚೆನೇ ಹೇಳಿರಬೇಕು ಅಂತೇನಿಲ್ಲ. ತುಂಬ ಅರ್ಜೆಂಟಾಗಿ ಪಾರ್ಟಿ ಫಿಕ್ಸ್ ಆಯಿತು ಅಂತ ಹೇಳಿದ್ರೂ ಒಂದಿನ ಮುಂಚೆ ಹೇಳಿದರೆ ಸಾಕು, ನೀಟಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ. ಹಾಗೆಯೇ ಒಳ್ಳೆ ಊಟನೂ ಸಹ ರೆಡಿ ಮಾಡಿಕೊಡ್ತಾರೆ. ಇಲ್ಲಿ ಅನ್ಲಿಮಿಟೆಡ್ ಥಾಲಿ ಆಫರ್ ಕೂಡ ಇದೆ. ನಿಮಗೇನಾದರೂ ನಾಟಿ ಸ್ಟೈಲಲ್ಲಿ ಊಟ ಬೇಕು ಅಂತ ಹೇಳಿದ್ರೆ ಒತ್ತು ಶಾವಿಗೆ, ಕಡುಬು, ನಾಟಿ ಕೋಳಿ ಸಾರು, ಕೈಮಾ ಉಂಡೆ, ಹೀಗೆ ಅನೇಕ ಡಿಶ್ಗಳನ್ನು ಕೂಡ ಮಾಡಿಕೊಡ್ತಾರಂತೆ. ಈ ಡಾಬಾ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಕೈಯಿಂದನೇ ಮಟನ್ ಅಥವಾ ಚಿಕನ್ನ ತಂದು ಕೊಟ್ಟರೆ ಅದರಲ್ಲಿ ನಿಮಗೆ ಯಾವ ಥರ ಬೇಕು ಅದೇ ರೀತಿ ಅಡುಗೆನೂ ಸಹ ಮಾಡಿಕೊಡ್ತಾರೆ. ಇನ್ನು ನೀವು ಟ್ರಿಪ್ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫೈರ್ ಕ್ಯಾಂಪ್ನ ವ್ಯವಸ್ಥೆ ಕೂಡ ಇದೆ. ಯಾಕಂದರೆ ಈ ಡಾಬಾದಲ್ಲಿ ದೊಡ್ಡ ಫೀಲ್ಡ್ ಕೂಡ ಇದೆ. ನೀವೇನಾದರೂ ಪೆಟ್ಗಳನ್ನ ಸಾಕ್ತಿದ್ರೆ ಬೇರೆ ಹೋಟೆಲ್ಗಳಲ್ಲಿ ಅಲೋ ಮಾಡಲ್ಲ ಕೆಲವೊಂದು ಪೆಟ್ಸ್ಗಳನ್ನ. ಆದರೆ ಇಲ್ಲಿ ನಿಮ್ಮ ಸಾಕು ಪ್ರಾಣಿನೂ ಕೂಡ ಅಲೋ ಮಾಡ್ತಾರೆ. ಪೆಟ್ ಫ್ರೆಂಡ್ಲಿ ಕೂಡ ಇದೆ ಈ ಜಾಗ. ಇನ್ನು ಸರ್ವಿಸ್ ಬಗ್ಗೆ ನೋಡೋದಾದರೆ ತುಂಬ ಕ್ವಿಕ್ ಅಂತ ಅನ್ನಿಸ್ತು. ಹಾಗೆಯೇ ಇಲ್ಲಿನ ಸ್ಟಾಫ್ಗಳು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ರು. ಇನ್ನು ನೀವು ಮಕ್ಕಳನ್ನ ಕರ್ಕೊಬಂದರೆ ಈ ಜಾಗಕ್ಕೆ ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಒಂದು ಕಡೆ ಕೂತಿದ ಕಡೆ ಕೂರೋದಕ್ಕಾಗಲ್ಲ. ಮಕ್ಕಳು ಓಡಾಡೋದಕ್ಕೆ ತುಂಬ ಜಾಗ ಇರೋದ್ರಿಂದ, ತುಂಬ ಗಿಡಗಳು ಮರಗಳು ಇರೋದ್ರಿಂದ ಮಕ್ಕಳಿಗೂ ಸಹ ಈ ಜಾಗ ಬೇಜಾರಾಗೋದಿಲ್ಲ. ಈ ಡಾಬಾ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಅಂತ ಇದರ ಓನರ್ ಆದ ಸಿದ್ದೇಶ್ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ನೀವೇ ಕೇಳಿಸ್ಕೊಳ್ಳಿ. ಇವಾಗ ನಾವು ನಿಮ್ಮ ಡಾಬಾದ ಬಗ್ಗೆ ಇಡೀ ಊರಿಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸಂತೋಷ. ಮೊದಲಿಗೆ ನಿಮ್ಮ ಡಾಬಾದ ಸಂಪೂರ್ಣ ಹೆಸರೇನು ಅಂತ ಹೇಳಿ. ಗಂಗೋತ್ರಿ ಡಾಬಾ. ನಿಮ್ಮ ಡಾಬಾನ ತುಂಬಾ ಹಳೆ ಡಾಬಾ ಅಂತ ನಾನು ಕೇಳ್ಪಟ್ಟಿದ್ದೆ. ಖಂಡಿತವಾಗ್ಲೂ 26 ವರ್ಷದ ಡಾಬಾ ಇದು. 26 ವರ್ಷದಿಂದ. ಹಾಸನ್ಗಿದೆ ಪ್ರಥಮವಾದ ಡಾಬಾ, ಹಾಸನ್ಗಿದೆ ದೊಡ್ಡ ಡಾಬಾ. ಯಾವ ಇಸ್ವಿಯಲ್ಲಿ ಶುರು ಮಾಡಿದ್ರಿ ಈ ಡಾಬಾನ ನೀವು? 98ರಲ್ಲಿ. ಹೌದು. ಅವಾಗ್ಲಿಂದ ಗಂಗೋತ್ರಿ ಅಂತಾನೆ ಹೆಸರಿಟ್ಟಿದ್ದೀರಾ. ನೀವು ಡಾಬಾನೇ ನಡೆಸಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನಾವಿದ್ದಿದ್ದೆ ಹೋಟೆಲ್ ಡಿಪಾರ್ಟ್ಮೆಂಟ್, ನಾವು ಓದಿಲ್ಲದೆ ಹೋಟೆಲ್ ಮ್ಯಾನೇಜ್ಮೆಂಟ್. ಹಾಗಾಗಿ ನಮ್ಮ ಪ್ರೊಫೆಷನ್ನೇ ಹೋಟೆಲ್ ಡಿಪಾರ್ಟ್ಮೆಂಟು. ನಾವು ಡಾಬಾ ಓಪನ್ ಮಾಡಿ ನಾವು ಏನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಆ ಪ್ರಾಮಾಣಿಕತೆ ಕೊಡ್ತಿದ್ವಿ. ನಿಮಗೆ ಈ ಹೋಟೆಲ್ ನಡೆಸೋದು ತುಂಬಾ ಖುಷಿಯಿಂದ ನಡೆಸ್ತಾ ಇದ್ದೀರಾ? ನಮ್ಮ ಪ್ರೊಫೆಷನ್ ಇದು. ಹೌದು. ಇದಕ್ಕೆ ಮನೆ ಸಪೋರ್ಟ್ ಹೇಗಿದೆ? ಎಲ್ಲ ರೀತಿ ಒಳ್ಳೆ ಸಪೋರ್ಟ್ ಇದೆ. ಮನೆ ಸಪೋರ್ಟ್ ಇದ್ರೆ ತುಂಬಾ ಚೆನ್ನಾಗಿ ನಡೆಸಬಹುದಲ್ವಾ? ಖಂಡಿತವಾಗಿ. ಈ ಡಾಬಾನ ಎಷ್ಟು ಡೈಮೆನ್ಷನ್ ಅಲ್ಲಿ ನಿರ್ಮಾಣ ಮಾಡಿದ್ದೀರಾ? 1 ಎಕರೆಲಿದೆ. ನಮ್ಮ ಓಪನಿಂಗ್ ಅಲ್ಲಿ ಹೇಳಿದ್ದೀನಿ, ನಮ್ಮ ಡಾಬಾ ಹಾಸನ ಡಿಸ್ಟಿಕ್ಕಿಗೆ ಮೊದಲನೇ ಡಾಬಾ. ಅದು ದೊಡ್ಡ ಡಾಬಾ. ಇಷ್ಟು ದೊಡ್ಡ ವಿಸ್ತೀರ್ಣವಾದ ಜಾಗ ಯಾವುದಿಲ್ಲ. 1 ಎಕರೆಲಿದೆ. ಟೋಟಲಿ ನನ್ನ ಡಾಬಾದೊಳಗಡೆ 22 ಹಟ್ಟಿದೆ. 340 ಜನ ಆಕ್ಯುಪೆನ್ಸಿ ತಗೋಬಹುದು. ಅಟ್ ಎ ಟೈಮ್ 340 ಜನ ಕಸ್ಟಮರ್. ಈಗ ಒಂದೇ ಸಲ 340 ಜನ ಬಂದು ಕುತ್ಕೊಂಡು ಊಟ ಮಾಡಬಹುದು. 2 ಪಾರ್ಟಿ ಹಾಲ್ ಇದೆ, 1 ರೌಂಡ್ ಹಟ್ಸ್ ಇದೆ. ಅದಕ್ಕಿಂತ ಜಾಸ್ತಿ ಆಗ್ತದೆ ಬ್ಯಾಕ್ ಸೈಡ್ ಗಾರ್ಡನ್ ಪಾರ್ಟಿ ಕೊಡ್ತೀವಿ. ಗಾರ್ಡನ್ ಹಂಗಿದೆ, ಅಲ್ಲಿಗೆ ಕ್ಯಾಂಪ್ ಫೈರ್ ಕಚ್ಚಿ ಊಟ ಅರೇಂಜ್ ಮಾಡಿ ಕೊಡ್ತೀವಿ.
ಈಗ ಕಸ್ಟಮರ್ಸ್ ನಿಮಗೆ ಯಾವುದೇ ರೀತಿ ಬಂದು ಅಂತ ಯಾವುದೇ ರೀತಿ ಪಾರ್ಟಿ ಬೇಕು ಅಂತ ಹೇಳಿದ್ರೆ ಮುಂಚೆನೇ ಹೇಳಿದ್ರೆ ನೀವು ಎಲ್ಲ ರೀತಿ ಅರೇಂಜ್ ಮಾಡಿಕೊಡ್ತೀರಾ? ಖಂಡಿತವಾಗಿ ಕ್ಯಾಂಪ್ ಫೈರ್ ಎಲ್ಲ ಇರುತ್ತೆ. ಬೇರೆ ಒಂದು ರೀತಿ ನಮ್ದು ಆಲ್ಮೋಸ್ಟ್ ಬೇಸಿಕಲಿ ಎಕೋ ಫುಡ್ಸ್ ಈಗೇನು ಸ್ಟೈಲಿಶ್ ಆಗಿ ಇನ್ಸ್ಟಂಟ್ ಐಟಮ್ ಆಗಿ ಅಡುಗೆ ಊಟ ತಿಂಡಿ ತಿನಿಸುಗಳನ್ನು ತಯಾರು ಮಾಡ್ತೀವಿ. ಅದ್ರ ಜೊತೆಗೆ ಎಕೋ ಫುಡ್ಸ್ಗಳು ಎಕ್ಸಾಂಪಲ್ ಏನು ನಮ್ಮ ಪೂರ್ವಜರು ಅಜ್ಜ ಅಜ್ಜಿಯಂದಿರು ಉಪಯೋಗಿಸ್ತಿದ್ರು, ಲೈಕ್ ಶಾವಿಗೆ, ಕಡುಬು. ಸೊ ಶಾವಿಗೆ ಅಂತಕ್ಕಂಥದ್ದು ಈಗ ಏನು ಫ್ಯಾನ್ಸಿಬಲ್ ಮಿಷನಲ್ಲಿ ತಯಾರು ಮಾಡ್ತಾರೆ, ನಾವು ಖಂಡಿತವಾಗಿ ಮಾಡಲ್ಲ. ನಾವು ಮಾಡೋದು ಒತ್ತು ಶಾವಿಗೆ. ಏನು ಅಜ್ಜ ಅಜ್ಜಿದ್ರು ಹಿಂದೆ ಮರದ ಶಾವಿಗೆ ಒಳ್ಳೆಲ್ಲಿ ಮಾಡ್ತಾರೆ, ಅದರಲ್ಲೇ ಒತ್ತು ಶಾವಿಗೆ ಮಾಡೋದು. ಅದಕ್ಕೆ ಖಂಡಿತವಾಗಿ ಸಕ್ಕರೆ ವಗೇರ ಉಪಯೋಗಿಸಲ್ಲ. ನಾವು ಉಪಯೋಗಿಸೋದು ಬೆಲ್ಲ, ಕಪ್ಪು ಬೆಲ್ಲನ ತಂದು ಅದು ತಿಳಿ ಶುಚಿಯಾಗಿ ಮಾಡಿ ಅದರಲ್ಲಿ ಕಾಯಿ ಹಾಲತ್ತ ಮಾಡ್ತೀವಿ. ಟ್ರೆಡಿಷನಲ್ ಫುಡ್ಗಳು ಸಿಗುತ್ತೆ, ನಾಟಿ ಕೋಳಿ, ಕಡುಬು, ಎಕೋ ಫುಡ್ ಅಂದ್ರೆ ಅದೇ ಮೇಡಮ್. ಏನು 60 ವರ್ಷಗಳಿಂದ ಮುಂಚಿತವಾಗಿ ತಯಾರು ಮಾಡ್ತಿದ್ರು, ಅದು ಒರಿಜಿನಲ್ ನಾಟಿ ಫುಡ್ಗಳು. ಇನ್ಸ್ಟಂಟ್ ರಹಿತವಾಗಿ, ಸಹಿತವಲ್ಲ ಇನ್ಸ್ಟಂಟ್ ಪೌಡರ್ ರಹಿತವಾಗಿ ಮಾಡ್ತಕ್ಕಂಥ. ನಾನು ನೋಡಿದೆ ನಿಮ್ಮ ಡಾಬಾದಲ್ಲಿ ಓಪನ್ ಕಿಚನ್ ಇದೆ, ಬೇಕಾದ್ರೆ ಕಸ್ಟಮರ್ಸ್ ಅವ್ರಿಗೆ ಏನೇನು ಹಾಕಬೇಕು ಅಂತೇಳಿ ಅವರೇ ಸಹ ಹಾಕ್ಸ್ಕೊಂಡು ಮಾಡ್ತಾರೆ. ಸ್ಪೈಸಿ ಬೇಕಾ, ಲೆಸ್ ಸ್ಪೈಸಿ ಬೇಕಾ, ಒಂದು ಐಟಮ್ ಕ್ಯಾನ್ಸಲ್ ಮಾಡಿ ಈ ಐಟಮ್ ಹಾಕೊಡೋದು ಮಾಡಿಕೊಡ್ತೀವಿ. ಈಗ ನಿಮ್ಮ ಡಾಬಾದ ಸ್ಪೆಷಲ್ ಫುಡ್ಗಳು ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ? ನನ್ನಲ್ಲಿ 18 ವರ್ಷಗಳಿಂದ ನಾನೇ ತಯಾರು ಮಾಡ್ತಿದ್ದು ಚಿಕನ್ ಶಿಲ್ಪಡ್ ರೈ. ಇವತ್ತು ನೀವು ಯಾವುದೇ ಗೂಗಲಲ್ಲಿ ನೋಡಿದರೆ, ನನ್ನ ಡಾಬಾ ವೆಬ್ ನೋಡಿದರೆ 96% ಇದೆ. 96% ಇದೆ ಚಿಕನ್ ಶಿಲ್ಪಡ್ ರೈ ರಿವ್ಯೂ. ಯಾರೇ ಕಸ್ಟಮರ್ ವಿಸಿಟ್ ಮಾಡಿದ್ರು ಆ ಡಾಬಾದಲ್ಲಿ ಚಿಕನ್ ಶಿಲ್ಪಡ್ ರೈ ತಗೊಳ್ಳಿ ಅಂತ ರಿವ್ಯೂ ತೋರಿಸಿದ್ದಾರೆ. ಆ ಕಾರಣ ನನ್ನಲ್ಲಿ ಚಿಕನ್ ಶಿಲ್ಪಡ್ ರೈ ಒಂದಾಯಿತು. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ನೋಡ್ತೇವೆ, ಚಿಕನ್ ಚಿಲ್ಲಿ ಮಿಲ್ಲಿ. ಅದು ನೀವೇ ಮಾಡಿದ್ದಾ? ನಮ್ಮದೇ ಓನ್ ಕ್ರಿಯೇಷನ್ಸ್ ಫುಡ್ ಅದು, ಚಿಕನ್ ಚಿಲ್ಲಿ ಮಿಲ್ಲಿ ಅಂತಕ್ಕಂಥದ್ದು. ಸೊ ಅದು ಇತ್ತೀಚೆಗೆ ಒಂದು 40-45 ಭಾಗ ಓಡ್ತಾ ಇದೆ. ಏನು ನನ್ನ ವ್ಯಾಪಾರ ವಹಿವಾಟು ಇರುತ್ತೆ 50%, ಆಲ್ಮೋಸ್ಟ್ 50% ಚಿಕನ್ ಶಿಲ್ಪಡ್ ರೈ, ಚಿಕನ್ ಚಿಲ್ಲಿ ಮಿಲ್ಲಿ ರನ್ ಆಗ್ತಿರುತ್ತೆ. ಉಳಿದಂಥದ್ದು ಕೆಲವು ಟೈಮು ಕೆಲವು ಕಸ್ಟಮರ್ ಅಡ್ವಾನ್ಸ್ ಫೋನ್ ಮಾಡಿ ಹೇಳ್ತಾರೆ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಅದನ್ನು ಸಹ ಮಾಡ್ತೀವಿ. ನಮ್ಮಲ್ಲಿ ಬಫೆನೂ ಇದೆ. ನಮ್ಮದು ಬಜೆಟ್ ಬಫೆ ಅಂತ ಬಫೆ ಇದೆ. ನಾವು ಹೋಟೆಲ್ ಅವರು ಇಷ್ಟಕ್ಕೆ ಸ್ಟಿಕ್ಕನ್ ಆಗಿ ಈ ರೇಟ್ ಫಿಕ್ಸ್ ಮಾಡಿದ್ವಿ ಅಂತ ಇಲ್ಲ. ಕಸ್ಟಮರ್ ಬಂದು ಅವ್ರು ಏನು ಫುಡ್ ಹೇಳ್ತಾರೆ ಆ ಒಂದು ಅನುಗುಣಕ್ಕನುಸಾರವಾಗಿ ರೇಟ್ಗಳನ್ನು ಫಿಕ್ಸ್ ಮಾಡಿ ನಂಬರ್ ಆಫ್ ಮೆಂಬರ್ಸ್ ಇರ್ತಾರೆ. ಸೊ ಅವ್ರಿಗೂ ಒತ್ತಡ ಆಗಬಾರ್ದು, ದುಡ್ಡಿನ ಒತ್ತಡ ಆಗಬಾರ್ದು, ಆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಮಾಡ್ತೀವಿ. ಈಗ ನಿಮ್ಮ ಡಾಬಾದಲ್ಲಿ ಸ್ಟಾಫ್ಗಳು ಹೇಗಿದ್ದಾರೆ? ಎಷ್ಟು ಜನ ಇದ್ದಾರೆ? 14 ಜನ ಸ್ಟಾಫ್ ಇದ್ದಾರೆ. ಕಿಚನಲ್ಲಿ 3 ಜನ ಸರ್ವಿಸ್ಗೆ, 5 ಜನ ಕ್ಲೀನಿಂಗ್, ಒಬ್ಬರು ಸೆಕ್ಯೂರಿಟಿ, ಒಬ್ಬರು ಸೊ ಕ್ಯಾಶಿಯರ್ ಒಬ್ರು ಇರ್ತಾರೆ, ಪರ್ಚೇಸಿಂಗ್ ಒಬ್ರು ಇರ್ತಾರೆ. ಇಷ್ಟೆಲ್ಲ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಬಿಟ್ಟು. ಈಗ ಶಿಲ್ಪಡ್ ರೈ ಅಂತ ಹೇಳಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡೋದನ್ನು ತೋರಿಸ್ಬೋದಾ ನೀವು? ಇನ್ನು ಈ ಡಾಬಾನ ಸಂಪೂರ್ಣವಾಗಿ ತೋರಿಸಿ ಅಂತ ಓನರ್ಗೆ ಕೇಳಿದ್ದಕ್ಕೆ ಅವತ್ತು ಸ್ವಲ್ಪ ಬ್ಯುಸಿ ಇದ್ದರು. ಅದಕ್ಕೆ ಇನ್ನೊಂದು ದಿವಸ ಆ ಡಾಬಾಗೆ ಹೋಗಿ ಅವರೇನೆ ಫ್ರೀ ಮಾಡಿಕೊಂಡು ನಮಗೆ ಕರೆದು ಈ ಡಾಬಾನ ತೋರಿಸಿದ್ದಾರೆ. ಒಂದು ಡಾಬಾದಲ್ಲಿ ಏನೋ ನೇಚರ್ ಕ್ರಿಯೇಷನ್ಸ್ ಕಾಣಿಸುತ್ತೆ. ಗಾರ್ಡನ್ ತುಂಬ ಚೆನ್ನಾಗಿದೆ. ಸೊ ಈ ಡಾಬಾದಲ್ಲಿ ಆಲ್ಮೋಸ್ಟ್ ಇಕೋ ಫ್ರೆಂಡ್ಲಿ ಮಾಡ್ಕೊಂಡಿದ್ದೀವಿ. ಗಾರ್ಡನ್ ಆಗಿರ್ಬೋದು, ಕೂರ್ಲಿಕ್ಕೆ ಹಟ್ಸ್ಗಳಾಗಿರ್ಬೋದು. ಇದು ಹಟ್ಗಳು, ಒಂದು ಫ್ಯಾಮಿಲಿ ಬಂದು ಕುತ್ಕೋಬೋದು. ಈ ಹಟ್ಸ್ಗಳಿಗೆ 6 ಜನ ಕೂರ್ಬೋದು. ಸೊ ಟೇಬಲ್ ನಂಬರ್ ಈ ಥರ ಕೊಟ್ಟಿದ್ವಿ, 1 2 4 6 8 10 12 ಈ ಥರ ಕೊಟ್ಟಿದ್ವಿ. ಸೊ ಈ ಕಡೆಯಿಂದ ಟೇಬಲ್ ನಂಬರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಂಟ್ರೆನ್ಸ್ ಆಗಿರೋದು ಆಲ್ಮೋಸ್ಟ್ ಫ್ಯಾಮಿಲಿಗೆ ಇಲ್ಲಿ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ. ಫ್ಯಾಮಿಲಿ ಕುತ್ಕೊಳ್ಳೋಗಿಂತ ಏರಿಯಾ ಈ ಕಡೆ ಫ್ಯಾಮಿಲಿ ಮಕ್ಕಳು ಓಡಾಡಲಿಕ್ಕೆ. ಲೈಟ್ಸ್ ಆ ಕಡೆಯಿಂದ ಬಂದ ಮೇಲೆ ಕಸ್ಟಮರ್ ಡೈರೆಕ್ಟ್ ಅವರು ವಾಶ್ರೂಮ್ಗೆ ಹೋಗ್ಬೋದು. ಅಲ್ಲಿ ನೀವು ಹಾಕೊಟ್ಟಿದ್ದೀವಿ ವಾಶ್ರೂಮ್ ಅಂತ ಕೊಟ್ಟು ತೋರಿಸಿ. ಜೆಂಟ್ಸ್ ಈ ಕಡೆ. ಸೊ ಈ ಡಿಸ್ಟರ್ಬೆನ್ಸ್ ಆಗಬಾರ್ದಂತ ಜೆಂಟ್ಸು ಮತ್ತು ಲೇಡೀಸು ಸ್ವಲ್ಪ ಸಪ್ರೇಟ್ ಇಲ್ಲ, ದೂರ ಇಟ್ಟಿದ್ದೀರಾ. ಮಿನಿಮಮ್ 15 ಜನ ಕೂರ್ಬೋದು. ರೌಂಡ್ ಹಟ್ಟಿದೆ ಇದು, ತುಂಬ ವಿಸ್ತಾರವಾಗಿ ಗಾಳಿ ಎಲ್ಲ ಸಫಿಷಿಯೆಂಟಾಗಿ ಬರಬೇಕು ಅಂತ ಆ ರೀತಿಯಲ್ಲಿ ಮಾಡಿ. ದೊಡ್ಡ ಫ್ಯಾಮಿಲಿ ಬಂದರೆ ಕುತ್ಕೊಳ್ಳೋ 15 ಜನ ಕೂರ್ಬೋದು. ಅದರಲ್ಲಿ ರೆಗ್ಯುಲರ್ 12 ಚೇರ್ ಇರುತ್ತೆ. ನಾವು ನಾರ್ಮಲಿ 15 ಜನ ಅಲ್ಲಿ ಕೂರಿಸ್ತೀವಿ. ಇದರಲ್ಲಿ 40ರಿಂದ 60 ಜನ ಕೂರ್ಬೋದು. 40ರಿಂದ 60 ಜನ ಕೂರ್ಬೋದು. ಇದು ದೊಡ್ಡ ಪಾರ್ಟಿ ಹಾಲ್ ನಮ್ಮಲ್ಲಿ. ನಾವು ರೆಗ್ಯುಲರ್ 25-26 ಜನಕ್ಕೆ ಹಾಕಿರ್ತೀವಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೋ ಬಸ್ಗಳು ಅಥವಾ ಯಾವ್ದಾದ್ರು ಪಾರ್ಟಿ ಬುಕ್ ಆದರೆ ಆಗ ಅದು ಡಿಪೆಂಡ್ಸ್ ನೋಡ್ಕೊಂಡು ಚೇರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಟೇಬಲ್ ರೆಡಿ ಇರುತ್ತೆ.
ಬೇಡ ನಾವು ಕಾಮಾಗಿ ಹೋಗ್ತೀವಿ, ಇನ್ನೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಹೇಳಿದ್ರೆ ಸೊ ಪ್ರತಿಯೊಂದೂ ಗ್ರಾನೈಟ್ ಟೇಬಲ್ಗಳು ಗ್ರಾನೈಟ್ ಡೌನಲ್ಲಿ ಹಾಕಿದ್ವಿ. ಕೋಲ್ಡ್ ಆಗಲಿ ಅಂತ ಹಾಸನದಿಂದನೇ ಹಾಕ್ಸಿದ್ವಿ ನಾವು. ಸೊ ಮೇಲ್ಗಡೆ ಕಲ್ಲು ತುಂಬ ಚೆನ್ನಾಗಿದೆ ಟೇಬಲ್. ಹಾಂ, ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾರಾ? ಹೌದು. ಕಪಲ್ಸ್ಗಳು ಬಂದಾಗ, ಮಕ್ಕಳು ಯಾವ್ದಾದ್ರು ಬರ್ತ್ಡೇ ಆರ್ಗನೈಸ್ ಮಾಡಿದಾಗ, ನೂರು 200 ಜನ ಪಾರ್ಟಿ ಆದಾಗ 250 ಜನ ಕ್ಯಾನ್ ಫೈರ್ ಹಾಕಿಬಿಟ್ಟು ಇಲ್ಲಿ ಪಾರ್ಟಿ ಕೊಡ್ತೀವಿ. ಯಾವುದೇ ಹೊರಗಡೆ ಡಿಸ್ಟರ್ಬೇಷನ್ಸ್ ಇಲ್ಲ. ಚೈನ್ ಲಿಂಕ್ ಮೆಸ್ ಇದೆ, ಪೂರ್ತಿ ಕವರೇಜ್ ಚೈನ್ ಲಿಂಕ್ ಮೆಸ್ ಇದೆ. ಯಾವುದೇ ಡಿಸ್ಟರ್ಬೇಷನ್ಸ್ ಇಲ್ಲ ಅಲ್ಲಿ. ನಮ್ಗೆ ಇಂಡೋರ್ ಬೇಡ, ಔಟ್ಡೋರಲ್ಲಿ ಊಟ ಬೇಕು ಅಂದರೂ ಕೊಡ್ತೀರಾ ನೀವು? ಹಿಂದ್ಗಡೆ ಟೇಬಲ್ಸ್ ಅರೇಂಜ್ ಮಾಡಿಬಿಟ್ಟು ಕೊಡ್ತೀವಿ. ಕಪಲ್ಸ್ಗಳು ಈ ಥರ ಸಪ್ರೇಟ್ ಇಂಡಿವಿಜುವಲ್ ಕೇಳ್ತಾರೆ, ಅದಕ್ಕೆ ಕೊಡ್ತೀವಿ. ಹಾಂ. ಇದು 12 ಮೆಂಬರ್ಸ್ಗೆ ಆಗ್ತಕ್ಕಂಥ ಆಯಿತು. ಹೈಟಾಗಿ ಮಕ್ಕಳನ್ನೆಲ್ಲ ಆಟ ಆಡೋದು ಬಿಟ್ಟು ಇಲ್ಲಿ ಫ್ಯಾಮಿಲಿ ಕೂತ್ಕೋಬೋದು ಆರಾಮಾಗಿ. ಇಲ್ಲಿ ಕುತ್ಕೊಂಡ್ರೆ ಇಡೀ ಡಾಬಾನೇ ಕಾಣಿಸುತ್ತೆ ಈ ಕಡೆಯಿಂದ. ವ್ಯೂ ಚೆನ್ನಾಗಿದೆ ಇಲ್ಲಿ. ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಮಕ್ಕಳನ್ನ ಇಲ್ಲಿ ಓಡಾಡಲಿಕ್ಕೆಲ್ಲ ಬಿಡ್ಬೋದು. ಈಗ ಮಳೆ ಬಂದಿದೆ, ಸ್ವಲ್ಪ ಹುಲ್ಲು ಬೆಳೆದಿದೆ. ಸೊ ಇಲ್ಲಿ ಅಲ್ಲಿ ಬೇರೆದೆಲ್ಲ ಗೇಮ್ಸ್ ಎಲ್ಲ ಹಾಕಿರ್ತೀವಿ ಬೇರೆ ಟೈಮಲ್ಲಿ. ಸೊ ಒಳಗಡೆ ಇದೆ. ಸೊ ಮಕ್ಕಳನ್ನ ಅಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಟು ಇಲ್ಲಿ ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ನೀರು ಹಾಕೊಳ್ಳಿಕ್ಕೆಲ್ಲಪ್ಪ ನೋಡಿ, ಇದರಲ್ಲಿ ಆ ಕಡೆ ಲೇಡೀಸ್ ಜೆಂಟ್ಸು, ಈ ಕಡೆ ಲೇಡೀಸು. ನಮ್ಮದು ಸ್ವಲ್ಪ ದೂರ ಮದುವೆ ಮಾಡಿದ್ವಿ. ಒಂದು ವೆಸ್ಟರ್ನು ಈಗ 2 ಸೇರಿ ಪೇಂಟಿಂಗ್ ಮಾಡ್ತೀವಿ. ಇದೆಲ್ಲ ನೋಡಿದ್ರೆ ಹೋಗಿ ಇಲ್ಲಿಗೆ ಡಾಬಾ ಟೂರ್ ಮುಗೀತು. ಇಲ್ಲಿ ಚಿಕನ್ ಶಿಲ್ಪ ಡ್ರೈ ತುಂಬ ಫೇಮಸ್ ಅಂತೆ. ನೀವು ಈ ಡಿಶ್ನ ಟ್ರೈ ಮಾಡಬೇಕು ಅಂತಿದ್ರೆ ಗಂಗೋತ್ರಿ ಡಾಬಾನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಗ್ರೀನ್ರಿಲಿ ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಹೋಗಬೇಕು ಅಂತಿದ್ರೆ ಹಾಸನ್ ಸಿಟಿ ಒಳಗೆ ನಾನು ರೆಕಮೆಂಡ್ ಮಾಡೋದು ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಅಂತ. ಇನ್ನು ಕೆಲವರು ಡಾಬಾಗೆ ಹೋಗಿ ಡಾಬಾ ಎಕ್ಸ್ಪೀರಿಯನ್ಸ್ನ ನೋಡಿರಲ್ಲ. ನೀವೇನಾದರೂ ಡಾಬಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಈ ಗಂಗೋತ್ರಿ ಡಾಬಾಗೆ ಬಂದುಬಿಟ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಬೋದು. ಇನ್ನು ನೀವೇನಾದರೂ ಪಾರ್ಟಿ ಬುಕ್ ಮಾಡಬೇಕು ಅಂತಿದ್ರೆ ಓನರ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಸಹ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇದಿಷ್ಟು ಹಾಸನದ ಹಳೆಯ ಡಾಬಾದ ಗಂಗೋತ್ರಿ ಡಾಬಾದ ಸಂಪೂರ್ಣ ಮಾಹಿತಿ. ಈ ಡಾಬಾದ ಸ್ಪೆಷಲ್ ಡಿಶ್ಗಳಾದ ಚಿಕನ್ ಶಿಲ್ಪ ಡ್ರೈ ಹಾಗೆಯೇ ಚಿಕನ್ ಚಿಲ್ಲಿ ಮಿಲ್ಲಿನ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಸಹ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.